ಕಾಫಿ ನಾಡ್ಚಿಂದು ನೋಡಿದ್ವಿ. ಎಲ್ಲೊಬ್ಬ ಡ್ರೈವರ್. ಓಕೆ, ಥ್ಯಾಂಕ್ ಯು ಸರ್. ಕ್ಲೀನ್ ಮಾಡ್ದೇನಾ? ಹಿಂದಗಡೆ ನೋಡಿಲಿ ಎಷ್ಟು ಗಲೀಜಾಗೈತೆ. ಟೈರು, ಸೈಲೆನ್ಸರ್, ಚೈನು, ಭದ್ರಾ ಟೈಗರ್ ರಿಸರ್ವ್ ಎಫೆಕ್ಟ್ ಇದು. ಬಾಸ್ ಏನು ಕಾಣಿಸ್ತಾ ಇಲ್ಲ ಮುಂದೆ ರೋಡು. ಅರ್ಥ ಆಗ್ಲಿಲ್ಲ. 51, 35 ಒಂದಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ವೆಡ್ಡಿಂಗ್ ಶೂಟ್ ಮಾಡೋದಾದ್ರೆ 3,500 ರೂಪಾಯಿ. ಪ್ರೀ ಪೋಸ್ಟ್ ಶೂಟಿಂಗ್ ಯಾವುದಾದ್ರೂ ಆಯಿತು. ಕಿರುತೆರೆ, ಧಾರಾವಾಹಿ, ಕಿರುಚಿತ್ರ, ಶಾರ್ಟ್ ಮೂವಿ ಒಂದು ದಿನಕ್ಕೆ 5,000 ರೂಪಾಯಿ. ಕನ್ನಡ ಚಲನಚಿತ್ರ ಪ್ರತಿ ದಿನಕ್ಕೆ 15,000. ಇತರ ಭಾಷಾ ಚಲನಚಿತ್ರ ಚಿತ್ರೀಕರಣ ಪ್ರತಿ ದಿನಕ್ಕೆ 20,000. ಬೇರೆ ಭಾಷೆಯವ್ರಿಗಾದರೆ 20,000. ನಮ್ಮ ಕರ್ನಾಟಕದ ಕನ್ನಡ ಫಿಲಮ್ಗಾದರೆ 5,000 ಡಿಸ್ಕೌಂಟ್, 15,000. ಶಾರ್ಟ್ ಮೂವೀಸು, ಧಾರಾವಾಹಿ ಮಾಡ್ತೀನಿ ಅಂದರೆ ದಿನಕ್ಕೆ 5,000 ರೂಪಾಯಿ. ಪ್ರೀ ವೆಡ್ಡಿಂಗ್ ಮಾಡೋದ್ರೆ ನೋಡಿ 3,500 ಅಷ್ಟೇ ದಿವಸಕ್ಕೆ. ದಿಗಂತು ಏನ್ ಹೇಳ್ತಾನೆ ಹೇಳು, ಬಟ್ಟೆ ಬೇಕು ಅಂತ ನಾನು ಆ ಥರ ಫೋಟೋ ಬೇಕು. ಓ ಇದೇನಾ ಸ್ಲೈಡು? ಕಟ್ಟಪ್ಪ ಬಾಹುಬಲಿಗೆ ಹಿಂಗ್ ಚುಚ್ಚಕ್ ಹೋಗೋದು. ನಾನಲ್ಲಿ ನಿಂತಿರ್ತೀನಿ, ನೀನ್ ಬರ್ತೀಯಾ ರೀಕ್ರಿಯೇಟ್ ಮಾಡೋಣ. ಈ ಒಟ್ನಲ್ಲಿ ನೀನ್ ಬಾಹುಬಲಿ ಫಿಕ್ಸ್ ಆಗ್ಬಿಟ್ಟಿದ್ಯಾ ಏನೋ? ಅಲ್ಲು ಅರ್ಜುನ್ ತರ ನಡ್ಕೊಂಡ್ ಬರ್ತಾ ಇದೀಯಾ? ಅಲ್ಲು ಅರ್ಜುನ್ ಅಂತಿದ್ದಂಗೆ ಹೇಳ್ಬಿಟ್ಟ. ಹಲೋ, ಹಾ ಆಯ್ತಮ್ಮ. ಬಂದ್ರಿ ಹೊರಟ ಕೆಮ್ಮಣ್ಗುಂಡಿಗೆ. ಮನೆ ಒಳಗೆ ತಿರ್ಗಾಡೋರಿಲ್ಲ, ಮನೆ ಒಳಗೆ ಬೇಜಾರಾಗುತ್ತೆ. ಸೋತ ಹೃದಯ ಬೈಕ್ ಹಾಕೊಂಡಿಲ್ಲಿ ವಿಡಿಯೋನ ಮಾಡ್ತಾ ಇದೆ. ಕೆಮ್ಮಣ್ಗುಂಡಿ ಹತ್ತುವ ವೀರ. ಇದೇ ಕೆಮ್ಮಣ್ಗುಂಡಿ ಸನ್ಸೆಟ್. ಸನ್ಸೆಟ್ ಹೋಗ್ಬೇಕಾದ್ರೆ ರೋಡಲ್ಲಿ ನೋಡ್ಕೊಂಡು ಹೋಗೋದ. ಸನ್ಸೆಟ್ ಒಂದೊಂದು ಹಾರ ತಾನಿ ತಂದಾನಿ ತಂದನೋ ತಂದಾನಿ ತಂದನೋ ತಂದಾನಿ ತಂದನೋ ತಂದಾನಿನೋ ತಾನಿ ತಂದಾನಿ ತಂದನೋ ತಂದಾನಿ ತಂದನೋ ತಂದಾನಿ ತಂದನೋ ತಂದಾನಿನೋ. ಕಣ್ಣಿಗೆ ಕಾಣುವ ದೇವರು ಎಂದರೆ ರಸ್ತೆಯು ತಾನೇ. ರಸ್ತೆ ರಸ್ತೆ ಕಾಣಿಸೋ ಈ ರಸ್ತೆ. ಏನೋ ಚಿಕ್ಕಮಗಳೂರ್ಗೆ ಹೋಗಿಲ್ವಾ? ಹೋಗ್ಬೇಕು ಅಂತ ಇದ್ದೀರಾ? ಪ್ಲಾನ್ ಮಾಡ್ತಾ ಇದ್ದೀರಾ? ಆದ್ರೂ ಹೋಗಕ್ಕಾಗ್ತಿಲ್ವಾ? ಡೋಂಟ್ ವರಿ, ಬನ್ನಿ ಬನ್ನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಫುಲ್ ಚಿಕ್ಕಮಗಳೂರು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮನೆಯಿಂದ ಹೊರಟು ಟ್ರಿಪ್ ಎಲ್ಲ ಮುಗಿಸಿ ಎಂಜಾಯ್ ಮಾಡ್ಕೊಂಡು ವಾಪಸ್ ಮನೆಗೆ ಬರೋ ತನಕ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಮಿಸ್ ಮಾಡದೆ ನೋಡಿ, ಸ್ಕಿಪ್ ಮಾಡದೆ ನೋಡಿ, ನೀವೇ ಟ್ರಿಪ್ ಹೋಗಿದ್ದೀರಾ ಅನ್ನೋ ಅಷ್ಟು ಫೀಲ್ ಕೊಡುತ್ತೆ. ಹಿಂದಿನ ಪಾರ್ಟ್ ನೋಡಿದ್ರಾ? ಫಸ್ಟ್ ಹೋಗಿ ನೋಡ್ಕೊಂಬನ್ನಿ. ಸಿಗ್ಲಿಲ್ವಾ? ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ ಅಷ್ಟೇ. ಆದಷ್ಟು ಪಾರ್ಟ್ 1 ನಿಂದ ನೋಡೋಕೆ ಶುರು ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಒಳ್ಳೆ ಮನಸ್ಸಿಂದ ನನ್ನನ್ನು ಹರಸಿ ಹಾರೈಸೋ ನನ್ನೆಲ್ಲ ದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ನಾನು ನಿಮ್ಮ ರಕ್ಷಿತ್ ಸಿಂಹ. ಓಕೆ, ಬೆಳಗ್ಗೆ 9 ಗಂಟೆ ಆಗಿದೆ. ಇವಾಗ ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ಗೆ ನಮ್ಮ ಅಪ್ಪ ಅಯ್ಯಣ. ಯಾಕೆ ಅದ್ರೊಳಗೆ ಹಾಕೊಳ್ಳಲ್ಲ ಬ್ಯಾಗು? ಹಾಂ ರೈಟ್, ನಾನು ಹಾಕೊಳ್ಳ. ಇದು ಮ್ಯಾಪ್ ಬೇಕಲ್ಲ? ಮ್ಯಾಪ್ ಏನು ನೋಡೋಣ, ಅದೇ ಹೇಳ್ತೀನಿ. ಇದು ಇನ್ನೂ ಸ್ವಲ್ಪ ಯುದ್ಧ ಮಾಡ್ತದೆ ಬಿಡು. ಸೆಂಟ್ರಿಗೆ ಇಟ್ಕೊಳ್ತೀನಿ. ಅಲ್ಲ ಸೆಂಟ್ರಿಗಲ್ಲ, ಯಾಕೋ
ಇದು ಲೂಸ್ ಮಾಡತ್ತೆ. ಆಯ್ತಾ? ಇವತ್ತು ಮಾಡ್ಕೊಂತಿದ್ದೆ ಲೂಸು? ಇಲ್ಲ, ನೆನ್ನೆ ಕರೆಕ್ಟಾಗಿ ಟೈಟ್ ಆಗ್ತೈತೆ ನನಗೆ. ತಿಂದಿರೋದು ಗಂಟ್ಲಲ್ಲೇ ಇದ್ದಾಗಾದ್ರೆ ಬರ್ಲಿಲ್ಲ ಬಿಚ್ಚೋಣ. ಹೆಲ್ಮೆಟ್ ತೆಗೆ ಮಾಡೋಣ. ಬಿಡ ಹೋಗ್ಲಿ. ಎಂತ ಇನ್ನೂ ಮಾಡಲ? ಇಲ್ಲಿ ಹೊಡಿತೈತೆ. ಇನ್ನೂ ಮಾಡ್ಬೇಕಾ? ರೈಟ್ ಕ್ಲೀನ್ ಮಾಡ್ದೇನಾ? ಹಿಂದಗಡೆ ನೋಡಿಲಿ ಎಷ್ಟು ಗಲೀಜಾಗೈತೆ. ಟಯರು, ಸೈಲೆನ್ಸರು, ಚೈನು. ಭದ್ರಾ ಟೈಗರ್ ರಿಸರ್ವ್ ಎಫೆಕ್ಟ್ ಇದು. ಓಕೆ, ನಮ್ಮ ಪಯಣ ಝಡ್ ಪಾಯಿಂಟ್ ಟ್ರೆಕ್ಕಿಂಗ್ ಕಡೆ. ಬೆಳಗ್ಗೆನೇ ಹೊರಡಬೇಕಾಗಿತ್ತು, ಬಟ್ ತುಂಬ ಫಾಗಿತ್ತು. ಸ್ವಲ್ಪ ಕ್ಲಿಯರ್ ಆದಮೇಲೆ ಹೋಗೋಣ ಅಂದ್ಕೊಂಡ್ವಿ. ಇನ್ನೂ ಇದೆ, ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ಬೋದು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮದು ಸ್ಟೇ ಬಂದ್ಬಿಟ್ಟು ಬಳ್ಳಾವರ. ಕಲಕಗಿರಿಯಿಂದ 2 ಕಿಲೋಮೀಟರ್ ಬಂದ ಮೇಲೆ ಸಿಗುತ್ತೆ ಬಳ್ಳಾವರ. ಸಫಾರಿಯಲ್ಲಿ ಹೋಗಿ ನಿಂತ್ಕೊಂತ ಇದೆ, ಯಾರು ಕೇಳೋರಿಲ್ವೇ? ಇಲ್ಲಿ ಬಂದ್ಬಿಟ್ಟು ಎಲ್ಲ ಜಾಸ್ತಿ ಲಾಡ್ಜಸ್ ಇರೋದು, ಎಲ್ಲ ಸ್ಟೇ ಆಗ್ತಾರೆ. ಏನಾದರೂ ಸಂತೆ ಏನಾದರೂ ನಡೀತಾ ಇದೆಯಾ ಇವತ್ತು? ಏನ್ ಸಂತೆ ನಡೀತಿದೆ? ಏನಿದು? ಯಾವ ಊರಿದು? ಬಳ್ಳಾವರ. ಯಾವತ್ತು ವಾರಕ್ಕೊಂದು ದಿವಸ ಇರುತ್ತಾ? ಭಾನುವಾರ ಮಾತ್ರ ಸಂತೆ ನಡೆಯುತ್ತೆ. ಜನ ಜಾಸ್ತಿ ಸೇರುತ್ತೆ. 3 ಗಂಟೆ ತನಕ ಇರುತ್ತೆ ಸಂತೆ. ಓಕೆ, 3 ಗಂಟೆವರೆಗೂ. ಇವತ್ತು ಯಾವಾರ? ಭಾನುವಾರ ಸಂತೆ, ಬಳ್ಳಾವರ ಸಂತೆ. ಸಂತೆಯಲ್ಲಿ ಏನಾದರೂ ಬೇಕಾದರೆ ತಗೊಂಡು ಹೋಗಿ. ತರಕಾರಿ ಬೇಕಾ, ರೇಷನ್ ಬೇಕಾ, ಏನು ಬೇಕಾದ್ರೂ ಸಿಗುತ್ತೆ ಇವತ್ತು. ವಾಯ್ಸ್ ಹೋಗ್ಬಿಟ್ರು ಮುಂದೆ. ಬಾಸ್, ಏನು ಕಾಣಿಸ್ತಾ ಇಲ್ಲ ಮುಂದೆ ರೋಡು. ಫಾಗ್ ನೋಡಿ. ಕಲ್ಲತ್ತಿಗಿರಿ, ಬಳ್ಳಾವರ ಹತ್ರ ಅಷ್ಟೊಂದು ಇರಲಿಲ್ಲ. ಕೆಮ್ಮಣ್ಣಗುಂಡಿ ಹತ್ರ ಬರ್ತಾ 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 ಫಾಗ್ ಜಾಸ್ತಿ ಆಗ್ತಾ ಇದೆ. ಫುಲ್ ಫಾಗ್ ತುಂಬ್ಕೊಂಡಿದೆ ನೋಡಿ. Oh my God. ಬಾನಿನ ಹನಿಯು ಚರಿಯಂತರಿದು ಕೆಮ್ಮಣ್ಣಗುಂಡಿ ಸೇರ್ಕೊಂಡಿದೆ. ಸೋತ ಹೃದಯ ಬೈಕ್ ಹಾಕ್ಕೊಂಡಿಲ್ಲಿ ವಿಡಿಯೋನ ಮಾಡ್ತಾ ಇದೆ. ಅದುವೇ ನಾನೇ ನಾನು. ನೋಡೋ ಕಣ್ಣು ನೀನು, ಇದು ಕಹಿಯೋ ಸಿಹಿಯೋ, ಕಣ್ಣು ಹನಿಯೋ ಹನಿಯೋ. ಇದು ನನ್ನ ಮೊದಲನೇ ವ್ಲಾಗ್. ಜಸ್ಟ್ ನೋಡಿ ಲೈಕ್ ಮಾಡಿ ನೀವು, ಜಸ್ಟ್ ನೋಡಿ ಶೇರ್ ಮಾಡಿ ನೀವು. ನಿಮಗೆ ಇಷ್ಟ ಆದರೆ, ನಿಮಗೆ ಎಂಟರ್ಟೈನ್ ಆದರೆ ನಾವು ನೋಡಬೇಕು. ಫಾಗ್ ಹಿಂಗೆ ತುಂಬ ಜಾಸ್ತಿನೇ ಇದ್ದರೆ
ಝೆಡ್ ಪಾಯಿಂಟ್ ಕೆಮ್ಮಣ್ಣುಗುಂಡಿ ಎರಡು ಒಂದೇ ಪ್ಲೇಸು. ಝೆಡ್ ಪಾಯಿಂಟ್ನ ಸ್ವಲ್ಪ ಹೋಲ್ಡ್ ಮಾಡಿ ಕೆಮ್ಮಣ್ಣುಗುಂಡಿ ನೋಡ್ಕೊಂಡ್ಬಿಡ್ಬೋದು. ಕೆಮ್ಮಣ್ಣುಗುಂಡಿ ಆದಮೇಲೆ ಸ್ವಲ್ಪ ಫಾಗೆಲ್ಲ ಕ್ಲಿಯರ್ ಆಗುತ್ತೆ ಅನಿಸ್ತಾ ಇದೆ. ಆಮೇಲೆ ಬೇಕಿದ್ರೆ ಝೆಡ್ ಪಾಯಿಂಟ್ ಮಾಡೋಣ. ಯಾವುದಾಗುತ್ತೆ ಅದು ಎರಡರಲ್ಲಿ ಒಂದು, ಯಾಕೆಂದರೆ ಎರಡು ಒಂದೇ ಪ್ಲೇಸಲ್ಲಿದೆ. ಟೈಮ್ ಏನು ವೇಸ್ಟ್ ಆಗಲ್ಲ. ಕಣ್ಣಿಗೆ ಕಾಣುವ ದೇವರು ಎಂದರೆ ರಸ್ತೆಯು ತಾನೇ. ರಸ್ತೆ ರಸ್ತೆ ರೀ ಇಂಥದೆಯಾ ಕಾಣಿಸೋ ಈ ರಸ್ತೆ. ಇಲ್ಲಿ ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆಯಲ್ಲ. ಓ ಇವ್ರು ಇನ್ನೂ ಬರಲಿಲ್ಲ, ಬರ್ತಾ ಇದ್ದಾರಾ? ಓಕೆ, ಬಂದರು ನೋಡಿ. ಹೆಂಗಿದೆ ವ್ಯೂ. ಅಪ್ಪ ಕಳೆದೋದೆ. ಇವತ್ತೊಂಚೂರು ಆರಾಮಾಗಿ ಕೂತಿದ್ದಾರೆ. ಲಗೇಜ್ ಇಲ್ಲ ಪಾಪ. ಲಗೇಜ್ ಎಲ್ಲ ರೂಮಲ್ಲಿ ಹಾಕ್ಬಿಟ್ಟು ಬಂದವ್ರೆ ಬಾಯ್ಸ್. ಬಿಡು 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 ಕದ್ದು ಕದ್ದು ನೋಡೋದನ್ನ, ಕುಡು 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 ಮುತ್ತು ಮುತ್ತು ಮುತ್ತೊಂದನ್ನ ಹಾರಾಡೋ ಹಕ್ಕಿಯಾಗಿ ನಾವೀಗ ಕೆಮ್ಮಣ್ಣುಗುಂಡಿಗೆ ಹೋಗೋಣ. ಬರ್ರೋ 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 ಬರ್ರೋ. ಚಿಕ್ಕ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅಲ್ಲೇನ್ ಮಾಡ್ತೀರಾ? ಬರ್ರೋ 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 ಬರ್ರೋ. ಕೆಮ್ಮಣ್ಣುಗುಂಡಿ ನೋಡೋಣ. ಸ್ವಲ್ಪ ಹೊತ್ತು ಬಿಟ್ರೆ ಸಿಂಗರ್ ಆಗ್ಬಿಡ್ತೀನಿ ನಾನು. ಝೆಡ್ ಪಾಯಿಂಟ್ ಅಥವಾ ಕೆಮ್ಮಣ್ಣುಗುಂಡಿಯಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್. ಓಕೆ, ಕೆಮ್ಮಣ್ಣುಗುಂಡಿಯಲ್ಲಿ ಇದ್ದೀವಿ. ಹಾಯ್ ಮಾಡ್ತಾ ಇದ್ದಾರೆ. ನಿನ್ನೆ ಎಲ್ಲ ಪರಿಚಯ ಆದವರು ಡ್ರೈವರ್ಸು. ಚೆನ್ನಾಗಿ ಮಾತಾಡಿದ್ರು ಪಾಪ. ಎಲ್ಲ ಒಳ್ಳೆ ಡ್ರೈವರ್ಸು. ಕಷ್ಟ ಬೀಳ್ತಾರೆ. 35 ಗಾಡಿ ಇದೆ. ಶನಿವಾರ ಭಾನುವಾರ ಮಾತ್ರ ಅವ್ರಿಗೆ ಜಾಸ್ತಿ ಇರುತ್ತೆ ಕಲೆಕ್ಷನ್ಸು. 35 ಗಾಡಿ ಟೋಕನ್ ನಂಬರ್ ಪ್ರಕಾರ ಬರುತ್ತೆ ಅವ್ರಿಗೆ. ಹೆಬ್ಬೆ ಫಾಲ್ಸ್ಗೆ ಒಂದು ಗಾಡಿ ಟೋಕನ್. ಈಗ 1ನೇ ನಂಬರ್ ನನ್ನದೇ ಗಾಡಿ ಆದರೆ ಮತ್ತೆ ನಾನು ಓಡಿಸೋ ಇನ್ನೊಂದು ಟ್ರಿಪ್ ಹೋಗಬೇಕು ಅಂದರೆ ಒಂದು ವಾರ ಕಾಯಬೇಕು. ಸೋಮವಾರ ಸಿಕ್ತು ಅಂದರೆ ಶುಕ್ರವಾರನೋ ಇಲ್ಲ ಗುರುವಾರನೋ ಸಿಗುತ್ತೆ. ಅಷ್ಟು 4-5 ದಿವಸ ಕಾಯಬೇಕು. ಶನಿವಾರ ಭಾನುವಾರ ಮಾತ್ರ ಡೈಲಿ 2 ಟ್ರಿಪ್ ಬರುತ್ತೆ. ಅಲ್ಲಿಗೆ ಒಂದು 35 ಜಿಪ್ಸ್ ಅಂದರೆ 70 ಟ್ರಿಪ್ಸ್ ಹೊಡಿತಾರೆ. ನೋಡಿ ಎಷ್ಟು ಜನ ಬರ್ತಾಯಿದ್ದಾರೆ. 70 ಜಿಪ್ಸು ಹೋಗುತ್ತೆ ಅಂತ ಅಂದರೆ ಒಂದು ಡೇಗೆ, ಶನಿವಾರ ವೀಕೆಂಡಲ್ಲಿ ಮಾತ್ರ, ಶನಿವಾರ ಭಾನುವಾರ ಒಂದು ಗಾಡಿಗೆ 12 ಅಥವಾ 13 ಮೆಂಬರ್ಸ್. 13 ಹಾಕ್ಕೊಂಡ್ರು. 13 × 70 ಕಮೆಂಟ್ ಮಾಡಿ. ನನ್ನ ಮ್ಯಾಕ್ಸಲ್ಲಿ ವೀಕು 70 ಹತ್ತತ್ರ 900 ಸಮಥಿಂಗ್ 900 ಚಿಲ್ಲರೆ ಬರುತ್ತೆ. ಅಷ್ಟು ಜನ ದಿವಸಕ್ಕೆ ಶನಿವಾರ ವೀಕೆಂಡ್ಸಲ್ಲಿ ಮಾತ್ರ, ಶನಿವಾರ ಭಾನುವಾರ ಹೋಗ್ತಾರೆ. ಓಕೆ, ಕೆಮ್ಮಣ್ಣುಗುಂಡಿಗೆ ಸ್ವಾಗತ. ಎಷ್ಟು ಬ್ರೋ? ಅಲ್ಲಿ ದ್ವಿಚಕ್ರ ಒಬ್ಬರಿಗೆ 35 ಇದೆ. 35 ಇದೆ ಅದರಲ್ಲಿ. ಹಾಂ
ಅರ್ಥ ಆಗಲಿಲ್ಲ. 50 ಒಂದು 35 ಒಂದಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ದ್ವಿಚಕ್ರ ವಾಹನ ಇಬ್ಬರಿಗೆ ಸಿಂಗಲ್ ರೈಡ್ ಆದ್ರೆ 35. ಒಂದು ಗಾಡೀಲಿ ಒಬ್ಬರಿದ್ರೆ 35 ರೂಪಾಯಿ, ಒಂದೇ ಗಾಡೀಲಿ ಇಬ್ಬರಿದ್ರೆ 50 ರೂಪಾಯಿ. ಸರಿನಾ? ನಿಮ್ಗೆ 50 ರೂಪಾಯಿ, ನನಗೆ 35 ರೂಪಾಯಿ. ಇಲ್ಲ ಪರವಾಗಿಲ್ಲ, ತಗೊಂಬಂದು. ಎಷ್ಟಿದೆ? ಚೇಂಜ್ ಇಲ್ಲ, ಚೇಂಜ್ ಇಲ್ಲ. ಆಯ್ತಾನ ಅವ ಹೆಂಗ್ರಿ ನೀವು ಇವಾಗ ಸಾವುಕಾರ ಮಂದಿ? ಏನೋ ಬೇಕು ನಿನಗೆ? ಏನೋ ಟೈಮಿಗೆ ಚೇಂಜ್ ಸಿಗ್ಬೇಕಣಪ್ಪ. ಒಂದು ಫಿಲಮ್ ತೆಗಿಯಕ್ಕೆ ಒಂದು ಫಿಲಮ್ ತೆಗಿಯಕ್ಕೆ ವಯಸ್ಕರಿಗೆ ಒಬ್ಬರಿಗೆ 10 ರೂಪಾಯಿ, ದ್ವಿಚಕ್ರ ಒಬ್ಬರಿಗೆ 35 ರೂಪಾಯಿ, ಇಬ್ಬರಿಗೆ 50 ರೂಪಾಯಿ. ಆಮೇಲೆ ವೆಡ್ಡಿಂಗ್ ಫೋಟೋ ಶೂಟ್ ಮಾಡೋದಾದರೆ ನೋಡಿ, ವೆಡ್ಡಿಂಗ್ ಶೂಟ್ ಮಾಡೋದಾದರೆ 3,500 ರೂಪಾಯಿ. ಪ್ರೀ ಪೋಸ್ಟ್ ಶೂಟಿಂಗ್ ಯಾವುದಾದ್ರೂ ಆಯಿತು. ಕಿರುತೆರೆ ಧಾರಾವಾಹಿ, ಕಿರುಚಿತ್ರ, ಶಾರ್ಟ್ ಮೂವಿ ಒಂದು ದಿನಕ್ಕೆ 5,000 ರೂಪಾಯಿ. ಕನ್ನಡ ಚಲನಚಿತ್ರ ಪ್ರತಿ ದಿನಕ್ಕೆ 15,000. ಇತರ ಭಾಷಾ ಚಲನಚಿತ್ರ ಚಿತ್ರೀಕರಣ ಪ್ರತಿ ದಿನಕ್ಕೆ 20,000. ಬೇರೆ ಭಾಷೆಯವ್ರಿಗಾದರೆ 20,000. ನಮ್ಮ ಕರ್ನಾಟಕದ ಕನ್ನಡ ಫಿಲಮ್ಗಾದರೆ 5,000 ಡಿಸ್ಕೌಂಟ್, 15,000. ಶಾರ್ಟ್ ಮೂವೀಸು ಧಾರಾವಾಹಿ ಮಾಡ್ತೀನಿ ಅಂದರೆ ದಿನಕ್ಕೆ 5,000 ರೂಪಾಯಿ. ಪ್ರೀ ವೆಡ್ಡಿಂಗ್ ಮಾಡೋದ್ರೆ ನೋಡಿ 3,500 ಅಷ್ಟೇ ದಿವಸಕ್ಕೆ. ಮನಿ 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 ಮನಿಗೊಂದು ದಾರ, ಟ್ಯಾವ್ 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 ಟ್ಯಾವ್. ದಾರ ಜೊತೆ ಸೇರಿಕೊಂಡು ಚಂದದೊಂದು ಹಾರ, ಟ್ಯಾವ್ ಟ್ಯಾವ್ ಟಾರ ಟ್ಯಾವ್ ಟ್ಯಾವ್. ತಾನಿ ತಂದಾನಿ ತಂದನೋ ತಂದಾನಿ ತಂದನೋ ತಂದಾನಿ ತಂದನೋ ತಂದಾನಿನೋ ತಾನಿ ತಂದಾನಿ ತಂದನೋ ತಂದಾನಿ ತಂದನೋ ತಂದಾನಿ ತಂದನೋ ತಂದಾನಿನೋ. ಜೋಡಿ ಹಕ್ಕಿ ವಿ ಮನೋಹರ್ ಅನ್ಸುತ್ತೆ ಸಾಂಗ್ಸು, ಮ್ಯೂಸಿಕ್ ಡೈರೆಕ್ಟರು. ಸೈಕ್ ಸಾಂಗ್ಸ್ ನೋಡಿ. ವ್ಯೂ ಕಾಣಿಸ್ತಾ ಇದೆ ಕೆಮ್ಮಣ್ಣುಗುಂಡಿ. ಜೆಡ್ ಪಾಯಿಂಟ್ ಅದೇ ಅನ್ಸುತ್ತೆ, ಗೊತ್ತಿಲ್ಲ, ನೋಡುವ. ಓಕೆ, ಜೆಡ್ ಪಾಯಿಂಟು ಇಲ್ಲಿ. ಸರ್ ಎಷ್ಟು ಗಂಟೆಗೆ ಓಪನ್ ಜೆಡ್ ಪಾಯಿಂಟು? ಓಪನ್ ಇರುತ್ತೆ, ಟೈಮಿಂಗ್ಸ್ ಏನಿಲ್ಲ. ಟೈಮಿಂಗ್ ಎಷ್ಟು ಕಿಲೋಮೀಟರ್ ಇರುತ್ತೆ? ಹಾಂ, ಹೋಗಿ ಬರೋದು ಎಷ್ಟೊತ್ತಾಗ್ಬೋದು ಮ್ಯಾಕ್ಸಿಮಮ್? 2 ಅವರ್ಸ್ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನೀವು ಇಲ್ಲೇನೋ ಕೆಲಸನಾ? ಮತ್ತೆ ಟ್ರಾವೆಲ್ ಅವರೇನಾ? ಗಾಡಿಯವರು? TTS ಎಲ್ಲೋ ಡ್ರೈವರ್. ಓಕೆ, ಥ್ಯಾಂಕ್ ಯು ಸರ್. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ತಿಂಡಿಗೆ ಹೋಗಿದ್ದಾರೆ. ಹಾಂ, ನೀವು ಮಾಮೂಲಿ ಬರ್ತಾ ಇರ್ತೀರಾ ಇಲ್ಲಿ? ಓಕೆ 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 ಸರ್. ಒಳ್ಳೆ ವ್ಯೂ ಕಾಣಿಸ್ತಾ ಇದೆ. ಬಟ್ ಇವರು ನಮ್ಮ ಹುಡುಗರು ಎಲ್ಲೋದ್ರು? ಕೆಮ್ಮಣ್ಣುಗುಂಡಿಗೆ ನೋಡಕ್ಕೆ ಹೋಗ್ಬಿಟ್ಟವ್ರೆ, ಜೆಡ್ ಪಾಯಿಂಟ್ ಬಿಟ್ಬಿಟ್ಟು. ಈ 2 ಗೇಟ್ ಇದೆಯಲ್ಲ, ಯಾವುದು? ದತ್ತಾತ್ರೇಯ ಭವನ ಬೇಡ ನಮಗೆ.
ಡ್ರೈವ್ ಸ್ಲೋಲಿ, ನಿಧಾನವಾಗಿ ಚಲಿಸಿ. ವಾವ್ ವಾವ್ ವಾವ್, ಇದು ಬೇಕು ನಮಗೆ ಈ ಗಾಡಿಗೆ. ನನ್ನ ಮಗನ್ ತಗ್ಗೋದೇ ಇಲ್ಲ. ಬುಲೆಟು ಅಪ್ಪಲ್ಲಿ ಓಡಿಸ್ತಾ ಇದ್ರೆ ಸಾಂಗ್ ನೆನಪಾಗುತ್ತೆ. ಕೆಮ್ಮಣ್ಗುಂಡಿ ಹತ್ತುವ ವೀರ, ಧೀವರ ಬೈಕ್ ಓಡ್ಸ ವೀರ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಬಟ್ ಕಾಫಿ ನಾಡ್ ಚೆಂದು ನೋಡಿದ್ವಿ, ಕಾಣಿಸ್ಲೇ ಇಲ್ಲಪ್ಪ ನಮಗೆ. ಮಾತಾಡಿಸ್ಬೇಕಾಗಿತ್ತು. ಅವರು ನೋಡೋಕ್ಕಾಗಲಿ ಮಾತಾಡೋದಾಗಲಿ ಸೈಕ್ ಥರ ಆದ್ರೂ ಇರೋದು ಫ್ಯಾಕ್ಟ್ ಮಾತಾಡ್ತೀನಿ. ಆದ್ರೂ ಅವ್ರು ಮಾಡೋ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಗುರು. ನಾವು ಮಾಡಲ್ಲ ಕೆಲಸನ. ರೋಡ್ಗಳು ನಾವು ಎಷ್ಟೋ ರೈಡರ್ಸ್ಗೆ ಗೊತ್ತು, ರೋಡ್ಗಳೆಲ್ಲ ಹಂಪ್ಸ್ಗಳು ಜಾಸ್ತಿ ಇರುತ್ತೆ. ಹೋಗ್ಬಿಟ್ಟು ಹತ್ತಿಸ್ತೀವಿ, ಪಾಪ ಎಲ್ಲ ಪೈಂಟ್ ಹೊಡಿತಾರೆ, ರೆಡಿ ಮಾಡ್ತಾರೆ. ಸರ್ ಝೆಡ್ ಪಾಯಿಂಟ್ ಮಾಡಲ್ವೇ? ಬಿಟ್ಟು ಬಂದ್ರಿ? ಬಿಸಿಲು ಜಾಸ್ತಿ ಆಗುತ್ತೆ, ಯೋಚನೆ ಮಾಡಿ. 1.5 ಗಂಟೆ ಆಗುತ್ತಂತೆ ಹೋಗಿ ಬರೋದು. 3 ಕಿಲೋಮೀಟ್ರ್ 1.5 ಗಂಟೆ ಆಗುತ್ತೆ. ಯೋಚನೆ ಮಾಡಿ. ಒಂದು ಹಾಫ್ ಆನ್ ಅವರ್ ಆಗುತ್ತಾ ಹೋಗಿಲ್ಲಿ? ಒಂದು ಹಾಫ್ ಆನ್ ಅವರ್ ಆಗುತ್ತಾ? ಬನ್ನಿ ಮುಗಿಸ್ಬಿಡೋದ ಕೆಮ್ಮಣ್ಗುಂಡಿ ಆಗಾದ್ರೆ. ಮೇಲೆ ಹೋಗೋದು, ಮೇಲೆ ಹೋಗಿ ನೋಡ್ಕೊಂಡ್ ಬರೋದು ಅಷ್ಟೇ. ಅಷ್ಟೇನಾ? ಬಂದಿದ್ಯಾ ಇಲ್ಲಿ? ಓಕೆ, ಫ್ರೆಂಡ್ ಬಂದಿದ್ದಾನಂತೆ. ಜಾಸ್ತಿ ಹೊತ್ತು ಆಗಲ್ವಂತೆ, ನೋಡೋಣ. ಅಣ್ಣ ನೀನು ಬಂದಿದ್ದೀನಿ ಅಣ್ಣ? ನಾನೇ ಕರ್ಕೊಂಬರ್ಬೇಕಾ? ಇಲ್ಲ, ನಿಮ್ಮ ಹುಡುಗಿ ಕರ್ಕೊಂಬರ್ತೀಯ? ಮಾತಾಡ್ತಾ ಇಲ್ಲ, ಅಣ್ಣ ನಾಚ್ಕೊಂತವನೇ. ನಡಿಯಲ್ಲ. ನೋಡು ಹಂಗೆ ಬಾರೋ ದೀಪ. ಹಂಗೆ ಯಾವತ್ತ ಬರೋದು ನೀನು? ಟ್ರಿಪ್ ಕರೆಕ್ಟ್ ಆಗೈತೆ. ಬೆಳಗ್ಗೆ ಹೊತ್ತು ಕೆಮ್ಮಣ್ಗುಂಡಿಗೆ 9 ಗಂಟೆ ಮೇಲೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಬರ್ಬೇಕು ಅಷ್ಟೇ. ಚೆನ್ನಾಗಿತ್ತು ಕಣ. ನಾನು ಇದೇನಕ್ಕೂ ಯೂಸ್ ಆಗಲ್ಲ ಅನ್ಕೊಂಡಿದ್ದೆ, ಫೋಟೋ ಶೂಟ್ಗೆ ಅಂತ. ನೀವು ಕೂಲಿಂಗ್ ಗ್ಲಾಸ್ ಹಾಕೊಂಡೆ ವಿಡಿಯೋ ನೋಡಿ. ಬಿಸಿಲು ತುಂಬ ಇದೆ. ಕರಡಿ ಎತ್ತೈತಲ್ಲ? ಹಾಂ, ಕರಡಿ ಎತ್ತೈತೆ. ಎಸ್, ಜೇನಿಗೆ ಕರಡಿ ಹತ್ತಾ ಇದೆ. ಬಟ್ ಗಾಡಿ ಎಲ್ಲೂ ಆಫ್ ಆಗಲಿಲ್ಲ. ಹಾಂ, BSNL ಟವರ್ ಕೆಮ್ಮಣ್ಗುಂಡಿ ಮೇಲೆ ಹಾಕಿದ್ದಾರೆ. ಇಲ್ಲಿ ಬಂದು ಆರಾಮಾಗಿ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಳಿ. ಹಾಂ, ನಾನು ನಮ್ಮ ಅಪ್ಪಂಗೆ ಕಾಲ್ ಮಾಡಿ ಮಾತಾಡ್ತೀನಿ. ಹಾಂ, ನೀನು ಯಾರಿಗೆ ಫೋನ್ ಮಾಡ್ತೀಯಾ? ಟವರ್ ಐತೆ ಅಂದರೆ ಫೋನ್ ಮಾಡ್ತೀನಿ. ನಾನು ಮಾಡ್ತೀಯಾ? ನಾನಿಲ್ಲ ಇದ್ದೀನಲ್ಲ, ಬೇರೆ ಯಾರಿಗೆ ಮಾಡ್ತೀಯಾ? ನೆಟ್ವರ್ಕ್ ಸಿಗುತ್ತಾ ಫಸ್ಟ್ ಚೆಕ್ ಮಾಡ್ತೀನಿ, ಮಾಡ್ಬಿಟ್ಟು ಯೋಚನೆ ಮಾಡ್ತೀನಿ. ಓ ಇದೇನಾ ಸ್ಲೈಡು? ಕಟ್ಟಪ್ಪ ಬಾಹುಬಲಿಗೆ ಹಿಂಗೆ ಚುಚ್ಚಕ್ಕೆ ಹೋಗೋದು. ಅದನ್ನ ರೀಕ್ರಿಯೇಟ್ ಮಾಡೋಣ. ನೀನು ನಾನು ಅಲ್ಲಿ ನಿಂತಿರ್ತೀನಿ, ನೀನು ಬರ್ತೀಯಾ? ರೀಕ್ರಿಯೇಟ್ ಮಾಡೋಣ. ಈ ಒಟ್ನಲ್ಲಿ ನೀನು ಬಾಹುಬಲಿ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಏನ್ ಕಟ್ಟಪ್ಪ ಅಂತಾರ ಬಾ. 6 ಪ್ಯಾಕ್ ಒಂಚೂರು ತೋರಿಸ್ತೀಯಾ? ಫ್ಯಾಮಿಲಿ ಪ್ಯಾಕ್. ಓಕೆ, ಇದೇ ಕೆಮ್ಮಣ್ಗುಂಡಿ. ಸರ್ ಎಕ್ಸ್ಪ್ಲೋರ್ ಮಾಡಿ ಸರ್. ನೀವು ಆಲ್ರೆಡಿ ಬಂದಿದ್ದೀರಾ? ನಾವು ಬಂದಿದ್ದು ಇಷ್ಟಿದ್ದಾಗ. ಇಷ್ಟಿದ್ದಾಗ ಏನೇನು ನೆನಪಿದೆ ಹೇಳಿ ಸಾಕು. ಬಂದಿದ್ದು ಒಂದೇ ನೆನಪು ಅಷ್ಟೇ. ಇದೊಂದು ಇದೆಲ್ಲ ಹಂಗೈತಾ?
ಅಣ್ಣ ಅಣ್ಣ ಬರ್ತೀಯೋ ಬಿಡ್ತೀಯೋ, ಬೈಕ್ ಓಡಿಸ್ತಾರೋ ಬಿಡ್ತಾರೋ, ಫೋಟೋ ಬೇಕು. ಗಾಡಿ ಓಡಿಸ್ತಾನೆ ಗಾಡಿ ದಿಗಂತು ಏನ್ ಹೇಳ್ತಾನೆ ಹೇಳು, ಬಟ್ಟೆ ಬೇಕು ಅಂತ ಆ ಥರ ಫೋಟೋ ಬೇಕು. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಯಾರೋ ಅವನು ಗೈಡ್ ಥರ ಎಲ್ಲ ಕೈಯೆಲ್ಲ ಹಿಂಗೆ ಹಿಡ್ಕೊಂಡು ತೋರಿಸ್ತಾ ಇದ್ದಾನೆ. ಏನೋ ಅಲ್ಲು ಅರ್ಜುನ್ ಥರ ನಡ್ಕೊಂಡ್ ಬರ್ತಾ ಇದೀಯಾ? ಅಲ್ಲು ಅರ್ಜುನ್ ಅಂತಿದ್ದಂಗೆ ಹೇಳ್ಬಿಟ್ಟ. ಹುಡುಗ ವಿಡಿಯೋ ಮಾಡ್ತಾವನೆ. ವಿಡಿಯೋ ಎಷ್ಟು ದಿವಸ ಇರುತ್ತೆ ಫೋನಲ್ಲಿ? ಹಾಂ, ಫೋನ್ ಸ್ಟೋರೇಜ್ ಎಷ್ಟಾಗುತ್ತೆ ಸ್ಟೋರೇಜ್ ತುಂಬ್ತಿದ್ದಂಗೆ ಆಫ್ ಮಾಡೋದು, ಡಿಲೀಟ್ ಮಾಡೋದು. ಪೋಸ್ಟ್ ಗಿಸ್ಟ್ ಮಾಡಲ್ಲ ನಾನು ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತೀವಿ, ಎಲ್ಲ ಕಡೆ ಪೋಸ್ಟ್ ಎಲ್ಲ ಕಡೆ ಮಾಡ್ತೀಯಾ? ನೋಡೋ ಅಲ್ಲಿ, ನೋಡೋ ಕಾಣಿಸ್ತಿದ್ಯಾ ಅಲ್ಲಿ Z ಪಾಯಿಂಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿಗೆ ಹೋಗ್ಬೇಕು ನೋಡೋ, ದೂರ ರೋಡ್. ನಮ್ಮ ಫ್ರೆಂಡ್ಶಿಪ್ ಆಲ್ಮೋಸ್ಟ್ ನಮ್ಗೆಲ್ಲ ವಾಪಸ್ ರಿಟರ್ನ್ ಬರ್ತಾ ಇರ್ತಾರೆ. ಓಕೆ, ಇಲ್ಲಿ ಇಷ್ಟೇ, ಕೆಳಗಡೆ ಪಾರ್ಕ್ ಇದೆಯಂತೆ, ನೋಡೋಣ ಅದೊಂದ್ಸಲಿ. ಅದನ್ನ ನೋಡೋದಕ್ಕೆ ಇದು ಯಾವ್ದು ಫೋನ್ ಬರ್ತಾ ಇದೆ. ಹಲೋ, ತಿಂಡಿ ತಿಂದೇನಮ್ಮ? ಹಾ ಆಯ್ತಮ್ಮ. ಕೆಮ್ಮಣ್ಗುಂಡಿ ತಿಂಡಿ ಇಡ್ಲಿ. ನೆನ್ನೆನು ಇಡ್ಲಿ, ಈಗಲೂ ಇಡ್ಲಿಯಾ? ಬೆಳಗ್ಗೆ ಹೊತ್ತು ಹಬೇಲಿ ಬೆಂದಿರೋ ತಿಂಡಿ ಐಟಮ್ಸ್ ತಿಂದ್ರೆ ಸ್ಟ್ರೈನ್ ಆಗಲ್ಲ, ಸ್ಟ್ರೆಸ್ ಆಗಲ್ಲ. ಹೋಗ ನಿಲ್ದಲ್ಲ ಮನೆ. ಆ ಹಲೋ ಹಲೋ, ಏನು ಇವಾಗಿನ ಸಿಗ್ನಲ್ ಸಿಕ್ತು, ಅರೆ ಹೋಗ್ಬಿಟ್ಟಿದೆ. ಟವರ್ ಹತ್ರನೇ ಮಾತಾಡೋಣ ಇವಾಗ. ಹೆಂಗೆ ಹೋಗೋದು ಸಿಗ್ನಲ್? ಹೇಳಮ್ಮ. ಹಾ ಯಾಕೆ ನೆಟ್ವರ್ಕ್ ಪ್ರಾಬ್ಲಮ್ ಆ ಕಡೆ? ಇಲ್ಲ, ಇವಾಗ ಹೇಳು, ಏನೋ ಹೇಳ್ತಿದ್ದೆ. ನೀನಿಲ್ದೇ ಮನೆ ಒಳಗೆ ಬೇಜಾರ ಬಂದ್ರಿ ಹೊರಟ ಕೆಮ್ಮಣ್ಗುಂಡಿಗೆ? ಇಲ್ಲ ಮನೆ ಒಳಗೆ ಯಾವತ್ತೂ ಸತಿ ತಿರ್ಗಾಡೋರಿಲ್ಲ, ಮನೆ ಒಳಗೆ ಬೇಜಾರಾಗುತ್ತೆ. ಅಮ್ಮ, ಏನು ಸಂಜೆ 6 ಗಂಟೆ ಆಗುತ್ತೆ ಬರೋದು. ಸರಿ ಆಯ್ತು. ಇನ್ನೇನಮ್ಮ? ಏನಿಲ್ಲ ಕಂದ, ಹುಷಾರಷ್ಟೇ. ಹಾ, ನೋಡ್ತಾರದ್ ಮರಿಬೇಡ, ಕವರ್ ಒಳಗೆ ಹಾಕೊಂಡು. ಕೆಮ್ಮಣ್ಗುಂಡಿಲಿ ಮಣ್ಣು ಬೇಕಾ? ಕೆಮ್ಮಣ್ಣು ಬೇಕು ಕಣ್ಕಂದ. ಇಲ್ಲೆಲ್ಲ ಹಸ್ರೇ ಐತಪ್ಪ, ಕೆಮ್ಮಣ್ಣೇ ಇಲ್ಲ. ಈಚೆ ನೋಡು. ನೋಡೋಣ. ನೆಕ್ಸ್ಟ್ ಪ್ಲೇಸ್ ಹೋಗೋದೊಂದು. ನೆಕ್ಸ್ಟ್ ಪ್ಲೇಸ್ Z ಪಾಯಿಂಟ್. ಹೋಗಿ ಬಂದ್ರಾ? ನಾವು ಹೋಗ್ಲಿಲ್ಲ. ಏಕೆ? ಅದೇ ಹೋಗಿ ಬಂದೀವಿ. ಯಾವತ್ತು? ಹಳೆ ಪ್ಲೇಸ್. ಓ, ನೀವು ಸ್ಕೂಲ್ ಅವರ ಬಂದಿರೋದು? ಎಷ್ಟನೇ ಕ್ಲಾಸು? ಕಾಲೇಜ್. ಯಾವ ಕಾಲೇಜು? ಕಾಲೇಜ್, ದಾವಣಗೆರೆ. ದಾವಣಗೆರೆಯಿಂದ ಬಂದಿರೋ. ಎಷ್ಟು ಜನ ಬಂದಿರೋದು? ಏನ್ರಲ್ಲಿ? ಮತ್ತೆ ಅವರೆಲ್ಲ ಎಲ್ಲೋಗಿದ್ದಾರೆ? ಇನ್ಮಿಕ್ತವ್ರು ಅವ್ರನ್ನೆಲ್ಲ Z ಪಾಯಿಂಟ್ ಕಳ್ಸಿ, ನೀವು ಮಾತ್ರ ಬಿಟ್ರೆ ಮತ್ತೆ ಹೆಂಗ ಬಿಟ್ರು ನಿಮ್ಮನ್ನ ಇಲ್ಲಿಗೆ? ನಾವು ನೋಡಿದ್ದೀವಿ ಅಂತ ಬಿಟ್ರು. ಲೋಕಲ್ ಆಗ್ಬಿಟ್ಟಿದ್ರ ದಾವಣಗೆರೆಯಿಂದ ಬಂದು. ಹುಷಾರಾಗಿ ಹೋಗ್ರಿ. ಓಕೆ, ಸರ್ ಕೇಳ್ಕೊಂಡು ಬಂದ್ಬಿಟ್ಟವ್ರು ಇಲ್ಲಿ. ಆ ಥರ ಬಿಡಬಾರ್ದು. ಟ್ರಿಪ್ಪು ಕರ್ಕೊಂಬಂದಾಗ ಅವ್ರ ಜವಾಬ್ದಾರಿ ಇರುತ್ತೆ. ಇಲ್ಲೇನೋ ಅವ್ರು ಮಾಡ್ಕೊಂಡ್ರು, ಏನೋ ಆಯಿತು ಎಡವಟ್ಟು, ಯಾರು ಜವಾಬ್ದಾರಿ ಅದಕ್ಕೆ? ಈ ಥರ ಎಲ್ಲ ಬಿಡಬೇಡಿ ದಯವಿಟ್ಟು.
ಟೀಚರ್ಸ್ಗಳು. ಹುಡುಗರಿಗೆ ಗೊತ್ತಾಗಲ್ಲ. ಇನ್ನು PU ಅಂದರೆ 16-17 ವರ್ಷ, 18 ತುಂಬಿಲ್ಲ. ಅದು ಯಾವ ಏನೂ ಆಗಲ್ಲ, ಆದರೂ ಬೇಡ. ಜವಾಬ್ದಾರಿ ಅನ್ನೋದು ಆ ಥರ ಇರುತ್ತೆ. ಇಲ್ಲೇನಿಲ್ಲ, ಅಷ್ಟೇ. ಪಾರ್ಕ್ ಇದೆ, ಟೈಮ್ ಸ್ಪೆಂಡ್ ಮಾಡೋರು ಕೂತ್ಕೊಳ್ಳೋರು ಕೂತ್ಕೋಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಚೆನ್ನಾಗಿದೆ, ಪರವಾಗಿಲ್ಲ. ನೋಡಿ, ಆನಂದಿಸಿ ಎಂಜಾಯ್ ಮಾಡಿ. ಬಟ್ ಹುಷಾರು ಹುಷಾರು ಹುಷಾರು. ಇನ್ನೊಂದು ಸಲ ಹೇಳ್ತೀನಿ, ಹುಷಾರು ಹುಷಾರು ಹುಷಾರು. ಅಷ್ಟೇ. ಫ್ಯಾಮಿಲಿ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿದೆ ಕೆಮ್ಮಣ್ಣುಗುಂಡಿ. ನಮಗೇನು ಅಷ್ಟೊಂದು ಕಿಕ್ ಹೊಡಿತಾ ಇಲ್ಲ. ಕಿಕ್ ಬಿಸಿಲು ಯಪ್ಪ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಓಯ್ ದೀಪು, ದೀಪು ಬರ್ರ. ಕೆಮ್ಮಣ್ಣುಗುಂಡಿನೇ ಎಕ್ಸ್ಪ್ಲೋರ್ ಆಯ್ತು, ಇವ್ರು ಇನ್ನೂ ಬರಲಿಲ್ಲ ಮೇಲೋಗಿರೋರು. ಅವರಮ್ಮ ಬೈತೈತೆ, ಇವನು ಆಟ ಆಡ್ತಾ ಇದ್ದಾನೆ. ಸ್ಟ್ರಿಕ್ಟ್ ಮಾಡಿ, ಬಟ್ ಜಾಸ್ತಿ ಸ್ಟ್ರಿಕ್ಟ್ ಮಾಡಬೇಡಿ. ಎಂಜಾಯ್ ಮಾಡೋಕ್ಕೆ ಬಂದಿರ್ತಾರೆ, ನೀವು ತೋರ್ಸೋಕ್ಕೆ ಅಂತಲೇ ಎಲ್ಲ ಕರ್ಕೊಂಡು ಬಂದಿರ್ತೀರ. ಇಲ್ಲಿ ಬಂದು ಜಾಸ್ತಿ ಸ್ಟ್ರಿಕ್ಟ್ ಮಾಡಿದಾಗ ಅವ್ರು ಅಳೋದು, ಬೇಜಾರು ಮಾಡ್ಕೊಳ್ಳೋದು, ಸಿಟ್ಕೊಳ್ಳೋದು ಮಾಡ್ತಾರೆ. ಬಿ ಕೂಲ್. ಗಾಡಿ 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 ರಾಯಲ್ ಎನ್ಫೀಲ್ಡ್ FZ. ಯಾಕೆ ಪಾರ್ಕ್ ನೋಡಿಲ್ವ ಆ ಕಡೆ? ಹಂಗೇನಿಲ್ಲ, ಟೈಮ್ ಸ್ಪೆಂಡ್ ಮಾಡೋದ ಸಂಜೆ ಹೊತ್ತು ಹೋಗ್ಬೋದು. ಅಲ್ಲಿ ಇದು ಸನ್ಸೆಟ್. ಇದೇ ಕೆಮ್ಮಣ್ಣುಗುಂಡಿ ಸನ್ಸೆಟ್. ಎಲ್ಲೈತೆ ನೋಡಿ ಸೂರ್ಯ? ಅದೇ ಕಣ, ಇಲ್ಲೈತೆ ಅಂದರೆ ಅಲ್ಲಿ ಬರುತ್ತೆ, ಅಲ್ಲಿ ಕೂತ್ಕೊಂಡು ನೋಡೋದಷ್ಟೇ. ಸಂಜೆ ಕರೆಕ್ಟಾಗಿತ್ತು, ಎಲ್ಲ ಕರೆಕ್ಟಾಗೈತೆ. ಅಲ್ಲಿ 2 ಅವರ್ ನಮಗೆ ಲೇಟ್ ಆಯಿತು. ಅದೇ ಬರಬೇಕಾದ್ರೆ ನಿಧಾನ ಮಾಡಿದ್ವಲ್ಲ, ಅಲ್ಲಿ ಲೇಟ್ ಆಗಿತ್ತು, ಇಲ್ಲಿ ಇದಾಯಿತು. ಇಲ್ಲ ಸಿಗೋದು ನಮಗೆ ಸನ್ಸೆಟ್. ಸನ್ಸೆಟ್ಟು ಹೋಗ್ಬೇಕಾದ್ರೆ ರೋಡಲ್ಲಿ ನೋಡ್ಕೊಂಡು ಹೋಗೋದ ಸನ್ಸೆಟ್. ಓಕೆ, ಬಾಯ್ ಬಾಯ್ ಕೆಮ್ಮಣ್ಣುಗುಂಡಿ. ನೆಕ್ಸ್ಟ್ ಪಾರ್ಟ್ ನೋಡಿ. ನೆಕ್ಸ್ಟ್ ಪಾರ್ಟ್ ಸಿಗ್ಲಿಲ್ವಾ? ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿ.